ಊಟ ನಿಮ್ಗೆ ಅಲ್ಲಿ ಏನ್ ತೊಂದ್ರೆ ಆಗಿಲ್ಲ ಅಲ್ಲಿ. ಅಂದ್ರೆ ಅಂದ್ರೆ ಈಗ ನಮ್ಗೆ ಕೆಲವೊಂದು ಕ್ರೇವಿಂಗ್ಸ್ ಎಲ್ಲ ಆಗ್ತಿರತ್ತೆ, ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ. ಬಟ್ ಇಲ್ಲಿ ನಮ್ಗೆ ಬಿಗ್ ಬಾಸ್ ಏನ್ ಕಳಿಸ್ತಾರೆ ಅದು ನೀವು ಲಕ್ಸುರಿ ಬಜೆಟ್ ಇಷ್ಟು ಸಿಕ್ಕಿದ್ರೆ ಮಾತ್ರ ಸಿಗುತ್ತೆ. ಅದ್ರಲ್ಲೂ ಒಂದಿಷ್ಟು ಕಿತ್ತಾಟ ಆಗುತ್ತೆ, ಬೇಗ ಬೇಗ ಬರಿಬೇಕು. ಅದು ಏನಾಯ್ತು ಅಂದ್ರೆ ನಮ್ಗೆ ನಾವು ನಾನ್ ಮೆಂಟಲಿ ಪ್ರಿಪೇರ್ ಆಗೋಗಿದೆ ಅಂದ್ರೆ ಬಿಗ್ ಬಾಸ್ ಮೇಲೆ ನಾವು ಕೇಳಿದ್ದೆಲ್ಲ ಸಿಗೋದಿಲ್ಲ. ಸೊ ಬೇಸಿಕ್ಸ್ ಏನೇನ್ ಬೇಕೋ ಅದ್ ಸಿಗುತ್ತೆ ಅಂತ. ಆಮೇಲೆ ಐ ಆಮ್ ನಾಟ್ ವೆರಿ ಚೂಸಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫುಡ್. ಸೊ ಬೇಸಿಕ್ ಏನಿರುತ್ತೆ ಅದ್ ಸಿಕ್ಕಿದ್ರೆ ಸಾಕು. ಹಣ್ಣು ತರಕಾರಿ ಅದೆಲ್ಲ ಅಂದ್ರೆ ಒಬ್ಬ ಮನುಷ್ಯ ಸಫಿಶಿಯಂಟ್ ಆಗಿ ಜೀವನ ಮಾಡೋದಕ್ಕೆ ಏನ್ ತೊಂದ್ರೆ ಇರ್ಲಿಲ್ಲ. ಯಾಕಲ್ಲ ಓದೋರೆಲ್ಲ ಯಾಕೆ ಸಣ್ಣ ಆಗಿ ಬರ್ತಾರೆ ಅಂದ್ರೆ ಬಿಕಾಸ್ ಆಫ್ ಸ್ಟ್ರೆಸ್ ಅಷ್ಟೇ, ಮೆಂಟಲ್ ಸ್ಟ್ರೆಸ್ ಅಂಡ್ ಟಾಸ್ಕ್ ಗಳಿರತ್ತಲ್ಲ, ಫಿಸಿಕಲ್ ಟಾಸ್ಕ್, ಮೆಂಟಲ್ ಸ್ಟ್ರೆಸ್. ಆಮೇಲೆ ನಿದ್ದೆ ಮಾಡೋದಕ್ ಬಿಡೋದಿಲ್ಲ. ನಾವ್ ಮನೇಲಿ ಆರಾಮಾಗಿ ಯಾವಾಗ ಬೇಕಾದ್ರೆ ಅವಾಗ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿದ್ರೆ ಮಧ್ಯಾಹ್ನದ ನಿದ್ದೆ ಮಾಡ್ತೀವಿ ಆರಾಮಾಗೆ. ಸೊ ಆದ್ರೆ ಆ ಒಂದ್ ಸ್ಟ್ರೆಸ್ ಇಂದ ಸಣ್ಣ ಹಾಕ್ತಿವಿ ಹೊರತು ಊಟದ ನಾನಿರೋವರೆಗಂತೂ ಊಟದ್ದೆಲ್ಲ ಏನು ತೊಂದರೆ ಆಗಿರ್ಲಿಲ್ಲ. ಆಮೇಲೆ ಲಕಿಲಿ ತುಂಬಾ ಎಲ್ಲಾರು ಒಳ್ಳೆ ಕುಕ್ಕೆ ಇದ್ರು ಈ ಸಲ. ಎಲ್ರಿಗೂ ಅಡ್ಗೆ ಮಾಡಕ್ ಬರ್ತಿತ್ತು, ಹುಡುಗರಿಂದ ಹಿಡಿದು ಹುಡುಗಿ. ಯಾರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾ ಇದ್ರು? ಎಲ್ರು ಚೆನ್ನಾಗಿ ಅಲ್ಲ ಅಂದ್ರೆ ಇವ್ರೊಬ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಯಾರು? ಎಲ್ರು ಇವಾಗ ಶಿಶಿರು ಚೆನ್ನಾಗಿ ಅಡ್ಗೆ ಮಾಡ್ತಿದ್ರು, ಐಶ್ವರ್ಯನು ಚೆನ್ನಾಗಿ ಅಡ್ಗೆ ಮಾಡ್ತಿದ್ಲು, ಭವ್ಯ. ಸೊ ಆಲ್ಮೋಸ್ಟ್ ಎಲ್ರು ಚೆನ್ನಾಗಿ ಅಡ್ಗೆ ಮಾಡ್ತಿದ್ರು. ಅಡ್ಗೆ ಮಾಡದೇ ಇರೋರು ಅಂದ್ರೆ ಜಗದೀಶ್ ಅವರೇ. ಒಂದ್ ದಿವಸನೂ ಅಡ್ಗೆ ಮಾಡಿಲ್ಲ ಯಪ್ಪ. ದಿನ ಮಾತ್ರ ಚೆನ್ನಾಗಿ ತಿಂತಾ ಇದ್ರು. ಸಕ್ಕತ್ತಾಗಿ ತಿಂತಾ ಇದ್ದು, ಊಟನು ಬೇರೆಯವ್ರ ತಲೆನು ಎರಡು. ಆಕ್ಚುಲಿ ಕೆಲವ್ರನ್ನ ನಾವು ತುಂಬಾ ಅಂದ್ರೆ ಒಳ್ಳೆ ತರದಲ್ಲಿ ಮಿಸ್ ಮಾಡ್ಕೊಳ್ಳೋದು ಬೇರೆ, ಮನುಷ್ಯ ಇದ್ದಿದ್ರೆ ಅಂತ. ಕೆಟ್ಟ ತರದಲ್ಲಿ ಮಿಸ್ ಮಾಡ್ಕೊಳ್ಳೋದು ಇಷ್ಟೊತ್ತಿಗೆ ಎಷ್ಟು ಕಿರಿಕಿರಿ ಆಗಿರ್ತಿತ್ತೋ ಏನೋ ಅಂತ, ಈ ಬೇತಾಳ ಏನ್ ಬೆನ್ನಿಗೆ ಹತ್ತಿರತ್ತೆ ಅದಂತ. ನಿಮಗ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಅದ್ ಫೀಲ್ ಆಗಿದ್ದೆ ಜಗದೀಶ್ ಅವ್ರದ್ದು? ಅಯ್ಯೋ ಈ ಅಪ್ಪ ಇದ್ದಿದ್ರೆ ಇಷ್ಟ ಮಾತಾಡ್ತಿದ್ರು ಹಂಗೆ ಹಿಂಗೆ ಅಂತ. ಏನಾಗುತ್ತೆ ಅಂದ್ರೆ ನಾವು ಆ ಶೋ ಅಲ್ಲಿ ಇರುವಾಗ ಆ ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ಅಷ್ಟೇ ನಮ್ಮ ಒಬ್ಬರ ಮೇಲೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಅದೆಲ್ಲ ಆಗುತ್ತೆ. ಒನ್ಸ್ ವಿ ಆರ್ ಔಟ್, ಇವಾಗ ಲೈಕ್ ನಾವು ಜಗದೀಶ್ ಅವ್ರ ಜೊತೆ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ ಎಲ್ಲ. ಸೊ ಎಲ್ಲ ಪಬ್ಲಿಕ್ ಅದೇ ಕಮೆಂಟ್ ಮಾಡಿ, ಅಲ್ಲಿ ನೋಡಿದ್ರೆ ಜಗಳ ಆಡ್ತಿದ್ದೀವಿ, ಡ್ಯಾನ್ಸ್ ಮಾಡ್ತೀರಾ ಅಂತ. ಸಿ ವಿ ಹ್ಯಾವ್ ಟು ಮೂವ್ ಆನ್. ಅದನ್ನ ಇಟ್ಕೊಂಡು ನಡೆಯಕ್ಕಾಗಲ್ಲ. ಅವರು ಏನೋ ಒಂದು ಸಿಚುವೇಶನ್ ಹೇಳಿರ್ತಾರೆ, ಸೊ ಅದನ್ನ ಇಟ್ಕೊಂಡು ನಾನು ಲೈಫ್ ಲಾಂಗ್ ಐ ಕಾಂಟ್ ಕ್ಯಾರಿ ಇಟ್. ಅಂಡ್ ಈ ಪ್ರೊಫೆಷನ್ ಅಲ್ಲಿ ಅಂತೂ ವಿ ಕಾಂಟ್ ಜಸ್ಟ್ ಕ್ಯಾರಿ ಇಟ್. ಓಕೆ, ಅವ್ರು ಹೇಳಿದ್ರು, ಅವರು ಇಟ್ ಹ್ಯಾಪೆಂಡ್ ಅಷ್ಟೇ. ಬಟ್ ನಿಮಗೆ ಜಗದೀಶ್ ಅವ್ರನ್ನ ಮೀಟ್ ಮಾಡೋವರೆಗೂ ಆ ತರದೊಂದು ಪರ್ಸನ್ ನಿಮಗೆ ಯಾರಾದ್ರೂ ಕಿರಿಕಿರಿ ಮಾಡಿದವರು, ಇರಿಟೇಟ್ ಮಾಡಿದವರು ಸಿಕ್ಕಿದ್ರಾ? ಕ್ಯಾಪ್ಟನ್ ಆಗಿದ್ದಾಗ ಅದು ಬೇಕು ಇದು ಬೇಕು ಮನ್ಸಲ್ಲೆಲ್ಲ ಎಷ್ಟು ಬೈಕೋತಿದ್ರಿ ಜಗದೀಶ್ ಅವ್ರಿಗೆ. ಸಿಕ್ಕಾಪಟ್ಟೆ ಇರಿಟೇಷನ್ ಅಂತ ಆಗ್ತಿತ್ತು. ಅಂದ್ರೆ ನಾನ್ ಆತರ ಎನ್ಕೌಂಟರ್ ಮಾಡಿರ್ಲಿಲ್ಲ, ಆತರ ಒಂದು ಪರ್ಸನಾಲಿಟಿನ ಎನ್ಕೌಂಟರ್ ಮಾಡಿರ್ಲಿಲ್ಲ. ಅಂಡ್ ಸಿ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಜಗದೀಶ್ ಅವರೇ. ನಾವೆಲ್ಲ ಸಿಕ್ಕಾಪಟ್ಟೆ ಪ್ರಾಂಪ್ಟ್ ಆಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು, ತುಂಬಾ ಪೇಷನ್ಸ್ ಇಟ್ಕೊಂಡು, ಯಾರಿಗೂ ಏನೋ ಒಂಥರ ರೂಡ್ ಆಗಿ ಮಾತಾಡದೆ ಎಲ್ಲ ಮಾಡ್ತಿದ್ವಿ. ಬಟ್ ಜಗದೀಶ್ ಅವ್ರ ಎಲ್ಲಾ ರೂಲ್ಸ್ ನು ಬ್ರೇಕ್ ಮಾಡಿದ್ದಾರೆ. ಬಿಗ್ ಬಾಸ್ ಶೋ ಇಂದ ಹಿಡಿದು ಎಲ್ಲಾನು ಅವರು ಐ ಮೀನ್ ಹೇಳಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಶೋ ಹಿಂಗೆ ಹಂಗೆ ಎಲ್ರನ್ನು ಯಾರನ್ನೂ ಬಿಟ್ಟಿಲ್ಲ, ಎಲ್ರ ಬಗ್ಗೆನೂ ಮಾತಾಡಿದ್ದಾರೆ. ಅಲ್ಲ ಬಿಗ್ ಬಾಸ್ ನೇ ಬಿಟ್ಟಿಲ್ಲ, ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅದ್ ಜನಕ್ಕೆ ಅದೇ ತಾನೇ ಇಷ್ಟ ಆಯ್ತು. ಅಂದ್ರೆ ಈ ವಾಸ್ ಎಂಟರ್ಟೈನಿಂಗ್ ಪೀಪಲ್. ಸೊ ಶೋಗ್ ಬೇಕಾಗಿರೋದೇ ಅದೇ, ಎಂಟರ್ಟೈನ್ಮೆಂಟ್. ಸೊ ನಾನು ಅದೇ ಹೇಳ್ತೀನಿ, ಲೈಕ್ ಅವರಲ್ಲಿದ್ದ ಕಾನ್ಫಿಡೆನ್ಸ್, ಧೈರ್ಯ, ಮತ್ತೆ ಬಿಗ್ ಬಾಸ್ ಶೋನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅವ್ರೆ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಎಲ್ಲೋ ಲಿಮಿಟ್ ಕ್ರಾಸ್ ಆಗಿ ಇಟ್ ಎಂಡೆಡ್ ಅಪ್ ಹಿಯರ್. ಅದರ್ವೈಸ್ ಅವ್ರ ಫಿನಾಲೆ ವರ್ಗೂ ಬರ್ತಿದ್ರು, ನೋ ಡೌಟ್. 100 days ವೆರಿ ಗುಡ್ ಎಂಟರ್ಟೈನರ್. ಮನೆಯವ್ರಿಗಂತೂ 100 ದಿನನೂ ದೊಡ್ಡ ಕ್ವಾಟ್ಲೇನೆ ಆಗಿ ಹೋಗಿರೋದು.